ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ನೋ ವೇ. ಇದುವರೆಗೂ ಆ ಸತ್ಯನ ನಾನು ಯಾರಿಗೂ ಹೇಳಿಲ್ಲ. ಇನ್ನ ನಾನ್ ನಿನಗ್ ಹೇಳ್ಬಿಡ್ತೀನಾ? ಓಕೆ ಬಾಯ್. ಇಷ್ಟೊತ್ಕಾಗ್ಲೇ ಅರ್ಜುನ್ ಹಾರ ಹಾಕೊಂಡು ಮಂಟಪದಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾನೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನಾಯ್ತು ಅಲ್ಲಿ, ಏನಾಯ್ತು ಅಂತ ನನಗೆ ವಿಷಯ ತಿಳಿಸ್ಬೇಕು. ಇಲ್ಲ ಅಂತಂದ್ರೆ ನಾನು ಆ ಟೆನ್ಷನ್ ಅಲ್ಲಿ ಕೊರಗ್ತಿರ್ತೀನಿ ಅಂತ ಜ್ಞಾನ ಬೇಡವಾ ಅವನಿಗೆ? ಇಲ್ಲ, ಅವನು ಟೆನ್ಷನ್ ಇರ್ತಾನೆ. ಈ ಮದುವೆ ಹೇಗೆ ನಿಲ್ಸೋದು ಅಂತ ಅದೇ ಪ್ರಯತ್ನದಲ್ಲಿ ಇರ್ತಾನೆ ಅವನು. ಅದೇ ಪ್ರಯತ್ನದಲ್ಲಿ ಅವನು ನಾನು ಕೊಟ್ಟ ಮಾತನ್ನ ಉಳಿಸ್ಕೋತಾನೆ. ಅದಕ್ಕೆ ಬೇಕಾದ್ರೆ ತನ್ನ ತಲೆ ಬೇಕಾದ್ರೂ ಕೊಡ್ತಾನೆ. ನನ್ನ ಮಗಳ ಜೀವನ, ಅವನ ಹತ್ತಿಗೆ ಜೀವನ ಹಾಳಾಗಬಾರ್ದು ಅಂತ ಏನ್ ಬೇಕಾದ್ರೂ ಮಾಡ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಅವನ ಹತ್ತಿಗೆ ಅಂದ್ರೆ ಅಷ್ಟೊಂದು ಪ್ರೀತಿ. ಕರುಣ ಇನ್ನು ಎಷ್ಟು ಹೊತ್ತು ಅಂತ ನನ್ನ ಸತಾಯಿಸ್ತೀಯ?